ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ ಇದು ಒಂದು ಪಕ್ಷ, ಒಂದು ಧರ್ಮ ಅಥವಾ ಒಂದು ಸಿದ್ಧಾಂತದ ಸ್ವತ್ತಲ್ಲ. ಒಂದು ದೇಶದಲ್ಲಿರುವ ನಾಗರಿಕ ಅಂತ ಆದ್ಮೇಲೆ ಆ ದೇಶದ ಕಡೆಗಿನ ಶ್ರದ್ಧೆ, ದೇಶದ ಏಕತೆ ಕಡೆಗಿನ ನಿಷ್ಠೆ ಪ್ರತಿಯೊಬ್ಬರಲ್ಲೂ ಕೂಡ ಇರಲೇಬೇಕಾದದ್ದು ಆದ್ಯ ಕರ್ತವ್ಯ. ಅದು ರಾಜಕಾರಣಿಯೇ ಆಗಿರ್ಲಿ ಅಥವಾ ಸಾಮಾನ್ಯ ಜನರೇ ಆಗಿರ್ಲಿ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ರಾಜ್ಯದ, ನಾನು ಇನ್ ಜನರಲ್ ಆಗಿ ಒಟ್ಟಾರೆ ಪಕ್ಷ ಅಂತ ಹೇಳ್ತಾ ಇಲ್ಲ, ಇನ್ ಪರ್ಟಿಕ್ಯುಲರ್ ನಮ್ಮ ರಾಜ್ಯದ ಕಾಂಗ್ರೆಸ್ ಪಾಳೆಯದವರಿಗೆ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ ಅಂತಂದ್ರೆ ಕೇವಲ ಬಿಜೆಪಿಯ ಸ್ವತ್ತು ಅಥವಾ ರೈಟ್ ವಿಂಗರ್ಸ್, ರೈಟ್ ಐಡಿಯಾಲಜಿ ಇರುವವರ ಸ್ವತ್ತು ಅನ್ನೋ ರೀತಿಯ ಕಲ್ಪನೆನೋ ಏನು. ಯುದ್ಧದ ಸಂದರ್ಭದಲ್ಲಿ ದೇಶದ ಪರ ನಿಲ್ಲಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಯಾವುದೇ ಪಕ್ಷದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದ್ರೂ ಕೂಡ ಬೇಷರತ್ ಬೆಂಬಲವನ್ನ ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದ ನಾಯಕರು ಸಲ್ಲಿಸಲೇಬೇಕಾದದ್ದು ಆದ್ಯ ಕರ್ತವ್ಯ, ಅದು ಬದ್ಧತೆ ಕೂಡ. ಆದ್ರೆ ಪಾಕಿಸ್ತಾನವನ್ನ ಮೇಲೆ ಏಳೋಕೆ ಆಗದಂತೆ ಹೊಡೆದು ಉರುಳಿಸದೆ ನಮ್ಮ ಭಾರತೀಯ ಸೇನಾಪಡೆ. ಅದಾದ ಮೇಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯದವರಿಗೆ ಇದೀಗ ಅನುಮಾನದ ಮೇಲೆ ಅನುಮಾನ. ವಿಷಯ ಕ್ಲಿಯರ್ ಇದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದವರು ಟೀಕೆ ಮಾಡಬೇಕಾಗಿರೋದು ಪ್ರಧಾನಿ ಮೋದಿ ಅವರನ್ನು. ಪ್ರಧಾನಿ ಅನ್ನೋ ಪಟ್ಟವನ್ನ ಕೂಡ ಪಕ್ಕಕ್ಕಿಟ್ಬಿಡೋಣ, ನೇರವಾಗಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಬೇಕು ಅನ್ನೋದು ಒಂದೇ ಒನ್ ಲೈನ್ ಅಜೆಂಡಾ. ಆದ್ರೆ ಇದ್ರಲ್ಲೂ ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಬೇಕಲ್ವಾ? ಮೋದಿ ಅವರನ್ನ ಟೀಕೆ ಮಾಡೋದು ಇಸ್ ಈಕ್ವಲ್ ಟು ಭಾರತದ ಆಪರೇಷನ್ ಸಿಂಧೂರವನ್ನ ಟೀಕೆ ಮಾಡೋದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ನಿನ್ನೆ ಇದೇ ಕಾರ್ಯಕ್ರಮದ ಹೊತ್ತಿಗೆ ಕೊತ್ತೂರು ಮಂಜುನಾಥ್, ಕೋಲಾರದ ಜನರು ತಮ್ಮ ಮತದಾನದ ಅಮೂಲ್ಯವಾದ ಹಕ್ಕನ್ನ ಚಲಾಯಿಸಿ ಆಯ್ಕೆ ಮಾಡಿರುವ ಘನತೆವೆತ್ತ ಶಾಸಕ, ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನ ಬರೋ ರೀತಿಯಲ್ಲಿ ಮಾತನಾಡಿದ್ರು. 4 ಏರೋಪ್ಲೇನ್ ಅನ್ನು ಹಾರಿಸಿದ್ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ನಾವ್ ಅನ್ಕೊಂಡ್ವಿ ಪಾಪ ಅವರ ಬ್ಯಾಕ್ ಗ್ರೌಂಡ್ ಹಂಗಿರಬಹುದು, ಅವರ ಎಜುಕೇಶನ್ ಹಂಗಿರಬಹುದು, ಹೆಚ್ಚಿಗೆ ಅಪ್ಡೇಟ್ ಆಗೋ ಅಭ್ಯಾಸ ಇಲ್ಲದೆ ಇರಬಹುದು, ನ್ಯೂಸ್ ಚಾನೆಲ್ಗಳನ್ನ ನೋಡೋ ಹವ್ಯಾಸವನ್ನ ಬಿಟ್ಟೇ ಇರಬಹುದು, ಅಥವಾ ಅವರ ಕೈ ಕೆಳಗಿರುವ ಅಧಿಕಾರಿಗಳ ಜೊತೆಯಲ್ಲಿ ಅವರು ದಿನಂಪ್ರತಿ ಏನಾಗ್ತಿದೆ ದೇಶದಲ್ಲಿ ಅನ್ನೋದ್ರ ಅಪ್ಡೇಟ್ ತೆಗೆದುಕೊಳ್ಳುವಂತಹ ಅಭ್ಯಾಸವನ್ನೇ ಬೆಳೆಸ್ಕೊಳ್ಳದೆ ಇರಬಹುದು. ಒಬ್ಬ ಶಾಸಕರಲ್ವಾ, ಅವ್ರಿಗೊಂದಷ್ಟು ತಿಳಿ ಹೇಳೋ ಪ್ರಯತ್ನವನ್ನ ಮಾಡಿ ಕೈ ಬಿಟ್ಟಿದ್ವಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಾಳೆಯದ ಮತ್ತೊಂದಷ್ಟು ಘನತೆವೆತ್ತ ಸಚಿವರುಗಳ ಸರದಿ. ಆಪರೇಷನ್ ಸಿಂಧೂರ ಅನ್ನ ಕ್ವೆಶ್ಚನ್ ಮಾಡೋದು ಇದೀಗ ಕಾಂಗ್ರೆಸ್ ಪಾಳೆಯಕ್ಕೆ, ಇನ್ ಪರ್ಟಿಕ್ಯುಲರ್ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹೊಸದೊಂದು ಹಾಬಿ ಆದಂತಿದೆ, ಹವ್ಯಾಸ. ಇದು ಮೋದಿ ವಿರುದ್ಧದ ಟೀಕೆ ಅಲ್ಲ, ಬದಲಾಗಿ ಅವರ ಹೇಳಿಕೆಗಳನ್ನ ಕೂಡ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಸೂಕ್ಷ್ಮವಾಗಿ ನೀವು ಕೂಡ ಗಮನಿಸಿ ವೀಕ್ಷಕರೇ. ಇದು ಮೋದಿಯನ್ನ ಟೀಕೆ ಮಾಡೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ, ಬದಲಾಗಿ ನಮ್ಮ ಸೈನಿಕರ ಶೌರ್ಯ, ಪರಾಕ್ರಮವನ್ನೇ ಟೀಕೆ ಮಾಡದಂತೆ ಕಾಣ್ತಾ ಇದೆ. ಹಾಗೆ ಭಾರತದ ರಾಜತಾಂತ್ರಿಕ ಗೆಲುವನ್ನ ಕೂಡ ಅನುಮಾನ ಪಡ್ತಾ ಇರೋ ರೀತಿಯಲ್ಲಿದೆ. ಇವತ್ತು ಇಡೀ ದಿನ ರಾಜ್ಯ ಕಾಂಗ್ರೆಸ್ ಪಾಳೆಯದ ಘಟಾನುಘಟಿ ನಾಯಕರ ಬಾಯಿಂದ ಹೊರಬಂದಂತಹ ಅಣಿಮುತ್ತುಗಳನ್ನ ಪೋಣಿಸಿ ಒಂದು ವರದಿ ಮಾಡಿದ್ದೇವೆ, ಗಮನಿಸಿ. ಆಪರೇಷನ್ ಸಿಂಧೂರ ಬಗ್ಗೆ ಗೈಡ್ ಔಟ್. ಸೈನಿಕರ ಶೂರತ್ವಕ್ಕೂ ಇದೆಂತಹ ಅವಮಾನ. ಏಪ್ರಿಲ್ 22ರ ಪಾಲಗಾಂವ್ ಹತ್ಯಾಕಾಂಡ ಬಳಿಕ ಉಗ್ರರ ಹೆಡೆಮುರಿ ಕಟ್ಟೋಕೆ ಭಾರತ ಕೈಗೊಂಡಿದ್ದು ಆಪರೇಷನ್ ಸಿಂಧೂರ. ಈ ನಿಟ್ಟಿನಲ್ಲಿ ಮೇ 7ರಿಂದ 2-3 ದಿನಗಳ ಪಾಕ್ ನೆಲಕ್ಕೆ ನುಗ್ಗಿ ಭಾರತೀಯ ವಾಯುಸೇನೆ ಅಲ್ಲಿ ಹಾಗೂ ಪಿಒಕೆ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿದ್ದಾಗಿದೆ. ಜೊತೆಗೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಶಕ್ತಿಯಿಂದ ಪಾಕ್ ಪ್ರಮುಖ ವಾಯುನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ. ಕಿರಾನ ಬೆಟ್ಟದಲ್ಲಿನ ಪಾಕ್ ಪರಮಾಣು ಘಟಕದ ಸನಿಹ ಚಿಟುಕೆ ಹೊಡೆದು ಬಂದಿದೆ ಭಾರತೀಯ ಕ್ಷಿಪಣಿ. ಇಷ್ಟೆಲ್ಲ ಭಾರತದ ಪರಾಕ್ರಮದ ಬಗ್ಗೆ ದೊಡ್ಡ ದೊಡ್ಡ ದೇಶಗಳೇ ಮೂಗಿನ ಮೇಲೆ ಬೆರಳಿಟ್ಟು ನೋಡಿವೆ. ಅಷ್ಟೇ ಯಾಕೆ, ದಾಳಿ ನಿಖರತೆಗೆ ಬೆರಗಾದ ಕೆಲ ದೇಶಗಳು ಭಾರತದ ಶಸ್ತ್ರಾಸ್ತ್ರ ಖರೀದಿಗೆ ಆಸಕ್ತಿಯನ್ನ ತೋರಿದ್ದೂ ಆಗಿದೆ.
ಇದನ್ನೆಲ್ಲ ಇಡೀ ವಿಶ್ವ ದಿಟ್ಟಿಸಿ ನೋಡಿದ್ರೆ ಹಳೆ ಕಾಲದ ರಾಜಕೀಯ ಮಾಡೋದನ್ನ ಬಿಟ್ಟಿಲ್ಲ ಪಕ್ಷಗಳು. ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರ್ ಸಾಫಲ್ಯವನ್ನ ಅರಗಿಸಿಕೊಳ್ಳೋಕೆ ಕಾಂಗ್ರೆಸ್ ಮುಖಂಡರಿಗೆ ಕಷ್ಟ ಆದಂತಿದೆ. ದೇಶದ ಹೊರಗಲ್ಲದೆ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗಾಗಿ ಭಾರತೀಯ ಸೇನೆ ಕೈಗೊಂಡಿದ್ದು ಆಪರೇಷನ್ ಕೆಲ್ಲರ್. ಅದರಂತೆ ಈಗಾಗಲೇ ಶೋಪಿಯಾನ್, ಪುಲ್ವಾಮಾ ಸೇರಿದಂತೆ ಹಲವೆಡೆ ಉಗ್ರರ ಶಿಕಾರಿಗಳಿದ್ದಿದೆ ಸೇನೆ. ನಿನ್ನೆ ಸತ್ತ 3 ಲೆಕ್ಕ ಸೇರಿದ್ರೆ ಕಳೆದ 1 ವಾರದಲ್ಲೇ ಭಾರತೀಯ ಸೇನೆ ಗುಂಡಿಗೆ ಪ್ರಾಣ ಕಳೆದುಕೊಂಡ ಉಗ್ರರ ಲೆಕ್ಕ 8. ಹೀಗೆ ಇಷ್ಟೆಲ್ಲ ಸೇನೆ ಸಾಹಸಗಾತಿ ಇದ್ರೂ ಕೂಡ ಕಾಂಗ್ರೆಸ್ ಮಾತ್ರ ಈ ಖ್ಯಾತೆ ತೆಗೆಯುವುದನ್ನ ಬಿಟ್ಟಿಲ್ಲ. ಇಲ್ಲಿಯ ತನಕ ದಿಲ್ಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಜಯರಾಮ್ ರಮೇಶ್ ಮುಂತಾದವರು ಆಪರೇಷನ್ ಸಿಂಧೂರ್ ಬಗ್ಗೆ ಕೊಂಕನಾಡ್ತಿದ್ದಾರೆ. ಇದೀಗ ನಾವೇನ್ ಕಮ್ಮಿ ಇಲ್ಲ ಅಂತ ಆಪರೇಷನ್ ಸಿಂಧೂರ್ ಬಗ್ಗೆ ಲಘುವಾಗಿ ನಾಲಿಗೆ ಹರಿಬಿಟ್ಟಿದ್ದಾರೆ ರಾಜ್ಯದ ಕಾಂಗ್ರೆಸ್ ಶಾಸಕ. ಯಾರು ಏನನ್ನು ಮಾಡಿಲ್ಲ, ಎಲ್ಲೂ ಹೊಡೆದಿಲ್ಲ, ಅದೇನೋ 4-5 ವಿಮಾನ ಹಾರಿಸಿರೋ ಬಗ್ಗೆ ಊಟಾಟಿಕೆ ಆಡಲಾಗ್ತಿದೆ ಅಂತ ಸೇನೆ ಪರಾಕ್ರಮಕ್ಕೂ ನಿನ್ನೆ ಲೇವಡಿ ಮಾಡಿದ್ದಾರೆ ಕೈ ಶಾಸಕ ಕೊತ್ತೂರು ಮಂಜುನಾಥ್. ಏನೂ ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಇಷ್ಟು ಮಾತ್ರವಲ್ಲ, ಕದನ ವಿರಾಮ ಘೋಷಣೆ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಹಾಗೆ ಕೇಂದ್ರ ಸರ್ಕಾರದ ಕಾಲೆಳೆಯುವುದನ್ನ ಬಿಟ್ಟಿಲ್ಲ. ಮಧ್ಯಸ್ಥಿಕೆ ವಹಿಸಿದ್ದರ ಬಗ್ಗೆ ಟ್ರಂಪ್ ಕ್ರೆಡಿಟ್ ತೆಗೆದುಕೊಂಡಿದ್ದನ್ನೇ ಉಗ್ರ ದಾಳಿಗಿಂತ ದೊಡ್ಡ ಸಂಗತಿ ಅನ್ನುವಂತೆ ಬಿಂಬಿಸ ಹೊರಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು. ನೋಡಿ, ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗ್ಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ಕದನ ವಿರಾಮ ಇರಬಹುದು ಅಥವಾ ಬೇರೆ ನೀತಿಗಳಿರಬಹುದು, ನಿರ್ಣಯಗಳಿರಬಹುದು. ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಒಂದ್ಸರಿ ಅಲ್ಲ, 6 ಸರಿ. ನಿನ್ನೆ ಸಾಯಂಕಾಲನೂ ಕೂಡ ಹೇಳಿದ್ದಾರೆ, ನನ್ನಿಂದ ಇದು ಕದನ ವಿರಾಮ ಆಗಿದೆ. ನಾನೇನ್ ಹೇಳ್ತಾ ಇದ್ದೀನಿ, ಇಂಡಿಯಾ ಪಾಕಿಸ್ತಾನ ಅವರಿಗೆ, ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೀವು ವ್ಯಾಪಾರ ಮಾಡಿ, ವ್ಯಾಪಾರ ನಾನ್ ನಿಮ್ಗೆ ಕೊಡ್ತೀನಿ. ಹಾಗೆ ಇದೀಗ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳೋಕೆ ಕಾಂಗ್ರೆಸ್ ಜೈ ಹಿಂದ್ ಅಭಿಯಾನ ಆರಂಭಿಸ್ತಾ ಇದೆ. 15 ರಾಜ್ಯಗಳಲ್ಲಿ ಆಪರೇಷನ್ ಸಿಂಧೂರ್ ಬಗೆಗಿನ ಪ್ರಶ್ನೆಗಳನ್ನ ಕೇಳೋ ಅಭಿಯಾನ ಹಮ್ಮಿಕೊಂಡಿದೆ ಕಾಂಗ್ರೆಸ್. ಅಲ್ಲಿಗೆ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯೋಕೆ ಏನೆಲ್ಲ ಮಾಡಬೇಕೋ ಅವೆಲ್ಲಕ್ಕೂ ಕೂಡ ಪ್ರತಿಪಕ್ಷಗಳು ರೆಡಿ ಆದಂತೆ ಕಾಣಿಸ್ತಾ ಇದೆ ಅನ್ನೋ ಆಕ್ಷೇಪ ಜನಸಾಮಾನ್ಯರದ್ದು. ಬೇರೆ ಸಮಯದಲ್ಲಿ ಕೇಂದ್ರವನ್ನ ಟೀಕಿಸೋ ಎಲ್ಲ ಹಕ್ಕು ಪ್ರತಿಪಕ್ಷಗಳಿಗೆ ಇರಲಿದೆ ನಿಜ. ಆದರೆ ಯುದ್ಧದಂತಹ ಸಂದರ್ಭದಲ್ಲೂ ಕೂಡ ಹೀಗೆ ಅನಾವಶ್ಯ ರಾಜಕಾರಣ ಬೇಕಿತ್ತ? ಇನ್ನು ಪಾಕ್ ಉಗ್ರರ ನೆಲೆಗಳ ಧ್ವಂಸದ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಾಗೆ ಖುದ್ದು ಸೇನೆಯೇ ಉಪಗ್ರಹ ಚಿತ್ರಗಳ ಸಾಕ್ಷ್ಯ ಕೊಟ್ಟಿದೆ. ಉಗ್ರ ಪ್ರಮುಖರ ಅಂತ್ಯಕ್ರಿಯೆಗೆ ಪಾಕ್ ಸರ್ಕಾರದ ಅಧಿಕಾರಿಗಳು ಹಾಗೂ ಸೇನಾಧಿಕಾರಿಗಳೇ ಭಾಗಿಯಾದ ಫೋಟೋ ಸಿಕ್ಕಿದೆ. ಇಷ್ಟಾದ್ರೂ ಕೂಡ ಈ ಕಾಂಗ್ರೆಸ್ ನಾಯಕರು ಮಾತ್ರ ಆಪರೇಷನ್ ಸಿಂಧೂರ ದಾಳಿ ಬಗ್ಗೆ ಅನುಮಾನ ಪಡೋದನ್ನ ಬಿಡ್ತಿಲ್ಲ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅನ್ನುವಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆಲ್ಲ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಬಗ್ಗೆ ಚೆನ್ನಾಗೇ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಈ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ಬಹುತೇಕ ಮಾಧ್ಯಮಗಳು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿಯ ಮುಖವಾಡವನ್ನ ಅನಾವರಣ ಮಾಡ್ತಲೇ ಇದೆ. ಅದು ಆರ್ಥಿಕ ಪರಿಸ್ಥಿತಿ ಇರಬಹುದು, ಆಂತರಿಕ ಕಲಹ ಇರಬಹುದು, ಅಲ್ಲಿನ ಸೇನಾ ವ್ಯವಸ್ಥೆ ಹಾಗೆ ರಾಜಕೀಯ ವ್ಯವಸ್ಥೆ ಒಂದಕ್ಕೊಂದು ತಾಳಮೇಳ ಇಲ್ಲದೆ ಇರೋ ರೀತಿಯಲ್ಲಾಗಿರಬಹುದು, ಅಥವಾ ಅಲ್ಲಿನ ಮೇಧಾವಿ ರಾಜಕಾರಣಿಗಳು, ಸೇನಾ ಮುಖ್ಯಸ್ಥರ ನುಡಿಮುತ್ತುಗಳಾಗಿರಬಹುದು. ಇದೆಲ್ಲದರ ಬಗ್ಗೆ ಅಪ್ಡೇಟ್ಗಳನ್ನು ನೀವು ಗಮನಿಸಿಯೇ ಇರ್ತೀರಿ. ಅದರಲ್ಲೂ ಇನ್ ಡೀಟೇಲ್ ಆಗಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಲಿಟ್ರಲಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಇನ್ಫ್ಯಾಕ್ಟ್ ಭಾರತದಿಂದ ಪಾಕಿಸ್ತಾನದ ಆರ್ಥಿಕತೆ ಬಗ್ಗೆ ಹುಟ್ಟಿರುವ ಜೋಕ್ ಹೆಂಗೆ ಅಂದ್ರೆ, ಅದನ್ನ ನಮ್ಮ ಪ್ರಭಾವಿ ರಾಜಕಾರಣಿಗಳೇ ಹೇಳಿದ್ದಾರೆ. ಪಾಕಿಸ್ತಾನ ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಭಿಕ್ಷುಕರ ಲೈನ್ ಶುರುವಾಗುತ್ತೆ ಅಂತ. ಪಾಕಿಸ್ತಾನ ಮುಂದಿರುತ್ತೆ, ಹಿಂದೆ ಉಳಿದ ಭಿಕ್ಷುಕರು ಅಂತ. ಹಾಗಿದೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ. ಹೀಗಿರುವ ಪಾಕಿಸ್ತಾನ ಬದುಕಿರೋದು ಹೇಗೆ, ಉಸಿರಾಡ್ತಿರೋದು ಹೇಗೆ ಸಸ್ಟೈನ್ ಆಗ್ತಿದೆ ಅಂದ್ರೆ, ಸಾಲ ಸೋಲ ಮಾಡಿ ದೊಡ್ಡ ದೊಡ್ಡ ರಾಷ್ಟ್ರಗಳ ಜೊತೆಯಲ್ಲಿ ಹಾಗೆ ಕಂಡ ವಿಶ್ವಮಟ್ಟದಲ್ಲಿರುವ ಬ್ಯಾಂಕ್ಗಳ ಬಳಿಯಲ್ಲಿ ಕೋಟ್ಯಾಂತರ ಮೌಲ್ಯದ ಸಾಲವನ್ನ ಮಾಡಿ ಬದುಕ್ತಾ ಇದೆ ಪಾಕಿಸ್ತಾನ.
ಇನ್ನು ಮೊನ್ನೆ ನಿಮಗೆ ಗೊತ್ತೇ ಇದೆ, ಭಾರತದ ಕ್ಷಿಪಣಿ ದಾಳಿಯಿಂದ 100ಕ್ಕೂ ಅಧಿಕ ಭಯೋತ್ಪಾದಕರು, ಪಾಕಿಸ್ತಾನದಿಂದ ಪೋಷಣೆಗೆ ಒಳಗಾಗ್ತಾ ಇರುವ ಭಯೋತ್ಪಾದಕರು ಹತರಾದ್ರು. ಅದರಲ್ಲೂ ಬಹವಲ್ಪುರ್ ಹಾಗೆ ಮುರಿದಕ್ಕೆ ಇದೆರಡು ಬಹಳಷ್ಟು ಆಯಕಟ್ಟಿನ ಪ್ರದೇಶ ಆಗಿತ್ತು. ಎರಡರಲ್ಲಿ ಒಂದು ಸಯೀದ್ ಹಾಗೆ ಇನ್ನಷ್ಟು ಪ್ರಭಾವಿ ಹಾಗೆ ಅತ್ಯಂತ ಘನಘೋರ ಕೃತ್ಯಗಳನ್ನ ಮಾಡಿರುವ ಉಗ್ರಗಾಮಿ ನಾಯಕರ ನೆಲಗಳ ಮೇಲೆ ಅಟ್ಯಾಕ್ ಮಾಡಿತು ಭಾರತೀಯ ಸೇನಾಪಡೆ. 14 ಮಂದಿ ಹಫೀಜ್ ಸಯೀದ್ನ ಕುಟುಂಬಸ್ಥರು ಈ ಒಂದು ಭಾರತದ ದಾಳಿಯಲ್ಲಿ ಹತರಾದರು. ದುರಂತ ನೋಡಿ, ಭಿಕ್ಷೆ ಬೇಡ್ತಿರುವ ಪಾಕಿಸ್ತಾನ ಹಸುವಿನಲ್ಲಿ ಸಾಯ್ತಾ ಇರುವ ತನ್ನ ನಾಗರಿಕರಿಗೆ ಅನ್ನ ಹಾಕೋದನ್ನ ಬಿಟ್ಟು ಹಿಂಗೆ ಭಾರತದ ದಾಳಿಯಿಂದ ಹತರಾದ ಪಾಕಿಸ್ತಾನದಲ್ಲೇ ಇರುವಂತಹ ಉಗ್ರಗಾಮಿಗಳ ಕುಟುಂಬಸ್ಥರಿಗೆ ಇದೀಗ ಪರಿಹಾರ ಘೋಷಿಸಿದೆ. ತಲೆಗೆ 1 ಕೋಟಿ ಲೆಕ್ಕ. 14 ಜನ ಆ ಉಗ್ರನ ಸಂಬಂಧಿಕರು ಕುಟುಂಬಸ್ಥರು ಸಾವನ್ನಪ್ಪಿದ್ರು. 14 ಕೋಟಿ ಪರಿಹಾರವನ್ನ ಘೋಷಿಸಿದೆ ಪಾಕಿಸ್ತಾನ. ಎಲ್ಲಿಂದ ಬರ್ತಾ ಇದೆ ದುಡ್ಡು? ಪಾಕಿಸ್ತಾನಕ್ಕೆ ಪರಿಹಾರ ಕೊಡ್ಲಿಕ್ಕಾದ್ರೂ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಅದೇ ಸಾಲ ಮಾಡಿ ಪಡೆದಿರುವ ದುಡ್ಡಿನಿಂದ ತನ್ನ ನಾಗರಿಕರಿಗೆ ಅನ್ನ ಹಾಕೋದನ್ನ ಬಿಟ್ಟು ಉಗ್ರರ ಕುಟುಂಬಕ್ಕೆ ಪರಿಹಾರ ಕೊಡ್ತಾ ಇದೆ ಪಾಕಿಸ್ತಾನ. ಇದೆಲ್ಲವನ್ನ ಗಮನಿಸಿಯೇ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್, ಭಾರತ ಸೇರಿದಂತೆ ಇಡೀ ವಿಶ್ವದ ರಾಷ್ಟ್ರಗಳಿಗೆ ಸೇರಿದ IMF ಇದರ ಹಣವನ್ನ ಪಾಕಿಸ್ತಾನಕ್ಕೆ ನೀಡೋದನ್ನ ನೀವು ಇನ್ನು ಮುಂದೆ ಯೋಚನೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹಣ ಕೊಟ್ಟು ದೇಶದ ಜನರನ್ನ ಉದ್ಧಾರ ಮಾಡಿ ಅಂದ್ರೆ ಉಗ್ರರನ್ನ ಉದ್ಧಾರ ಮಾಡ್ತಾ ಇದೆ ಪಾಕಿಸ್ತಾನ, ಕಣ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಜಾಣ ಕುರುಡನ್ನ ಪ್ರದರ್ಶಿಸ್ತಾ ಇದೆ ವಿಶ್ವದ ಅನೇಕ ಘಟಾನುಘಟಿ ಆರ್ಥಿಕ ಸಂಸ್ಥೆಗಳು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಾಕ್ ಉಗ್ರರ ಪಾಲಾಗ್ತಿದೆಯಾ IMF ಫ್ಲೋ? ಜೈಷ್ ಲಷ್ಕರ್ ಉಗ್ರರಿಗೆ ಕೋಟಿ ಫಂಡ್. ಸಾಲ ಮರುಪರಿಶೀಲಿಸಿ ಎಂದ ರಾಜನಾಥ್. ಪಹಲ್ಗಾಮ್ ನರಮೇಧದ ಬಳಿಕ ಭಾರತದ ಇಕ್ಕಳಕ್ಕೆ ಸಿಲುಕಿದ ಪಾಕ್ ವಿಲವಿಲ ಒದ್ದಾಡಿದೆ. ಭಾರತದ ನಿಖರ ಕ್ಷಿಪಣಿ ದಾಳಿಗೆ ತನ್ನ ಪ್ರಮುಖ ಉಗ್ರ ನೆಲೆಗಳನ್ನ ಕಳೆದುಕೊಂಡಿದೆ ಪಾಕ್. ಇಷ್ಟು ಮಾತ್ರವಲ್ಲ, 11ರ ತನಕ ವಾಯುನೆಲೆಗಳನ್ನ ಉಡಿಸ್ ಮಾಡಿದೆ ಭಾರತ. ಹೀಗೆ ಭಾರತದ ಕೈಲಿ ಏಟು ತಿಂದು ಮುಸುಡಿ ಊದಿಸಿಕೊಂಡಿದ್ದ ಪಾಕ್ಗೆ ಇದಿದ್ರಲ್ಲೇ ಕಳೆದ ವಾರ ಸಿಕ್ಕ ಮಿನಿ ಸಮಾಧಾನ ಅಂದ್ರೆ ಅದು IMF ಸಾಲ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಧ್ಯೆಯೇ ನಲುಗಿದ್ದ ಪಾಕ್ಗೆ ಇದಿದ್ರಲ್ಲೇ ನಿರಾಳ ತಂದಿದ್ದು ಅಂತಾರಾಷ್ಟೀಯ ಮ್ಯಾನಿಟರಿ ಫಂಡ್. 100 ಕೋಟಿ ಅಮೆರಿಕನ್ ಡಾಲರ್ನಷ್ಟು ಸಾಲ ಮಂಜೂರು ಮಾಡಿದೆ IMF. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ 8,500 ಕೋಟಿ ರೂಪಾಯಿ. ಅದೇ ಪಾಕಿಸ್ತಾನದ ರೂಪಾಯಿ ಮೌಲ್ಯದ ಪ್ರಕಾರ ಇದು 28.182 ಕೋಟಿ ರೂಪಾಯಿ. ಮೊದಲೇ ಪಾಪರ್ ಆಗಿರುವ ಪಾಕಿಸ್ತಾನಕ್ಕೆ ಇದು ದೊಡ್ಡ ಮಟ್ಟದ ರಕ್ಕಮೇ ಸರಿ. ಇದೆಲ್ಲ ಓಕೆ. ನಾವೀಗ ಇನ್ನೊಂದು ಅಂಶವನ್ನ ಗಮನಿಸಬೇಕು. ಅದಂದ್ರೆ ಆ ಕಡೆ IMF ಸಾಲ ಮಂಜೂರಾದ ಕೆಲವೇ ದಿನಗಳಲ್ಲಿ ಇತ ಪಾಕ್ ಆಟ ನೋಡಬೇಕು. ಭಾರತದ ವಾಯುದಾಳಿಯಲ್ಲಿ ಮೃತಪಟ್ಟರೆಲ್ಲ ಉಗ್ರಪಾತಕಿಗಳು, ಆ ಭಯೋತ್ಪಾದಕರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಪಾಕ್ ಸರ್ಕಾರ. ಸುಬಾನ್ ಮಲ್ಲಾ ಮರ್ಕಜ್ ಮೇಲೆ ಭಾರತ ನಡೆಸಿದ ವಾಯುದಾಳಿಯಲ್ಲಿ ತನ್ನ ಕುಟುಂಬದ 14 ಮಂದಿಯನ್ನ ಕಳೆದುಕೊಂಡ ಉಗ್ರ ಮಸೂದ್ಗೆ 14 ಕೋಟಿ ರೂಪಾಯಿ ನೀಡೋಕೆ ಮುಂದಾಗಿದೆ ಪಾಕ್ ಸರ್ಕಾರ. ಅಲ್ಲಿಗೆ ಮುಗಿತು ಬಿಡಿ. ಮಸೂದ್ ಉಗ್ರ ಕಾರ್ಖಾನೆಯಲ್ಲಿ ರೆಡಿ ಇನ್ನೊಂದಷ್ಟು ಉಗ್ರರು. ಜೊತೆಗೆ ಭಾರತೀಯ ದಾಳಿಗೆ ಚಿಂದಿಯಾಗಿ ವೆಯೆಲ್ಲಾ ಉಗ್ರ ನೆಲೆ ಕಟ್ಟಡಗಳು, ಅದನ್ನ ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿಕೊಡುತ್ತಂತೆ ಪಾಕ್ ಗವರ್ನಮೆಂಟ್. ಎಲ್ಲಾ ಗೋಸಂಬಿತನಗಳ ಬಗ್ಗೆ ಬೊಟ್ಟು ಮಾಡಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಗುಜರಾತ್ನ ಭುಜ್ನಲ್ಲಿ ಸೈನಿಕರಿಗೆ ಬೆನ್ನು ತಟ್ಟಿದ ಸಿಂಗ್ ಈ ವೇಳೆ ಕಳವಳ ಹೊರಹಾಕಿದ್ದು ಪಾಕ್ಗೆ IMF ನೀಡಿದ ಫಂಡ್ ಬಗ್ಗೆ. ಈ ಸಾಲದ ಹಣವನ್ನ ಪಾಕ್ ಜೈಷ್ ಲಷ್ಕರ್ನಂತಹ ಉಗ್ರ ಸಂಘಟನೆಗಳಿಗೆ ದೇಣಿಗೆ ನೀಡ್ತಾ ಇದೆ ಅಂತ ಆರೋಪಿಸಿದ್ರು ಸಿಂಗ್. ಮೃತಪಟ್ಟ ಉಗ್ರರ ಕುಟುಂಬಗಳಿಗೆ ಕೋಟಿ ರೂಪಾಯಿ ಪರಿಹಾರ ಕೊಟ್ಟ ಕ್ರಮವನ್ನು ರಾಜನಾಥ್ ಸಿಂಗ್ ಖಂಡಿಸಿದ್ರು. लेकिन निश्चित रूप से इंटरनेशनल मॉनिटरी फंड से आने वाले $1 बिलियन के बड़े हिस्से को
टेरर इंफ्रास्ट्रक्चर को फंड करने में इस्तेमाल होगा, ऐसा मेरा मानना है। क्या यह नेशनल मॉनेटरी फंड IMF द्वारा, जो कि एक इंटरनेशनल ऑर्गेनाइजेशन है, उसके द्वारा इनडायरेक्ट फंडिंग इसे नहीं माना जाएगा। ಅಲ್ಲದೆ ಪಾಕ್ಗೆ ಸ್ಯಾಂಕ್ಷನ್ ಆಗಿರುವ ಸಾಲವನ್ನ ತಡೆಯಬೇಕು ಅಂತ ಕೂಡ ಐಎಂಎಫ್ಗೆ ರಾಜನಾಥ್ ಸಿಂಗ್ ಮನವಿ ಮಾಡಿದ್ರು. ಹಾಗೆ ನೋಡಿದ್ರೆ ಐಎಂಎಫ್ ಪಾಕ್ಗೆ ಸಾಲದ ಬಗ್ಗೆ ಅಭಿಪ್ರಾಯ ಕೇಳಿದಾಗಲೇ ವೋಟಿಂಗ್ನಿಂದ ದೂರ ಉಳಿಯುವ ಮುಖಾಂತರ ಆಕ್ಷೇಪವನ್ನ ಹೊರಹಾಕಿತ್ತು ಭಾರತ. ಆದರೆ ದಕ್ಷಿಣ ಏಷ್ಯಾ ಗುಂಪಿನಲ್ಲಿದ್ದ ಭಾರತ ದೂರ ಉಳಿದ್ರೂ ಪಾಕ್ ಕೆಲ ರಾಷ್ಟಗಳ ತೆರೆಮರೆ ಬೆಂಬಲ ಸಿಕ್ಕಿದ ಕಾರಣ ಪಾಕ್ ಸಾಲ ಕೊಡಲು ಸಿಕ್ಕಿತ್ತು ಬಹುಮತ. ಒಟ್ಟಾರೆ ಕಾಡಿ ಬೇಡಿ ಐಎಂಎಫ್ನಿಂದ ಸಾಲ ಪಡೆದ ಪಾಕಿಸ್ತಾನ ಅದನ್ನಾದರೂ ಅಭಿವೃದ್ಧಿ ಕಾರ್ಯಕ್ಕೆ ಬಳಸುತ್ತಾ ಹುಟ್ಟು ಬುದ್ಧಿ ಸುಟ್ಟು ಹೋಗಲ್ಲ ಅನ್ನುವಂತೆ ತಾನೇ ಬಿಕಾರಿಯಾಗಿದ್ರೂ ಉಗ್ರರ ಪೋಷಣೆ ಮಾತ್ರ ಬಿಡೋದಿಲ್ಲ. ಅದಕ್ಕೆ ತನ್ನ ದೇಶದ ಅಭ್ಯುದಯಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದೇ ಅಜೆಂಡವಾಗಿದೆ. ಯುದ್ಧ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇವಲ LOC ಅಂದ್ರೆ ಗಡಿ ಭಾಗದಲ್ಲಿ ಮಾತ್ರ ನಡೆಯೋದಲ್ಲ. ದೇಶವನ್ನ ಮುನ್ನಡೆಸುವ ಲೀಡರ್ಗಳ ಪ್ಲಾನಿಂಗ್ ಅಲ್ಲಿ, ಅವರ ಆಲೋಚನೆಯಲ್ಲೂ ನಡೆಯುತ್ತೆ ಯುದ್ಧ. ಹೀಗಾಗಿ ಶತ್ರುವಿನ ಎದೆಗೆ ಗುಂಡಿಟ್ಟಿ ಹೊಡೆಯೋದು ಮಾತ್ರ ಯುದ್ಧದಲ್ಲಿ ಗೆಲುವನ್ನ ಸಂಪಾದನೆ ಮಾಡೋದು ಹಾಗಲ್ಲ. ಬದಲಾಗಿ ಶತ್ರು ರಾಷ್ಟ್ರವನ್ನ ದಶ ದಿಕ್ಕಿನಿಂದ ಇಕ್ಕಟ್ಟಿಗೆ ಸಿಲುಕೋ ಹಾಗೆ ಮಾಡೋದು ಕೂಡ ಚಾಣಾಕ್ಷತನ. ಶತ್ರುವನ್ನ ನೇರವಾಗಿ ಮುಖಾಮುಖಿಯಲ್ಲಿ ಮಣಿಸೋಕೆ ರೆಡಿಯಾಗಿದ್ರೂ ಕೂಡ ಇದಕ್ಕೆ ನೂರಾರು ಅಡ್ಡಿ ಆತಂಕಗಳು ಇದ್ದೇ ಇರುತ್ತೆ. ಅಂತಾರಾಷ್ಟ್ರೀಯ ಒತ್ತಡಗಳು ಬರುತ್ತೆ, ಹಾಗೆ ಕೆಲವೊಂದಷ್ಟು ನಿಬಂಧನೆಗಳು ಅಡ್ಡಿ ಬರುತ್ತೆ. ಈಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಆಗಿದ್ದು ಹೀಗೇನೆ. ಪಾಕಿಸ್ತಾನದ ಒಳಗ್ ನುಗ್ಗಿ ಅಥವಾ ಪಾಕಿಸ್ತಾನದ ಒಳಗ್ ಹೋಗ್ದಲೇನೆ ಗಡಿಯಲ್ಲೇ ನಿಂತು ಪಾಕಿಸ್ತಾನವನ್ನ ಭಾರತದ ಸೇನಾಪಡೆ ನಿರ್ನಾಮ ಮಾಡೋ ಹಂತದಲ್ಲಿದ್ದಾಗ ಕದನ ವಿರಾಮ ಅನ್ನೋದನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬಂತು. ಇದಕ್ಕೆ ಮುನ್ನ ಪಾಕಿಸ್ತಾನದ ಮೇಲೆ ಭಾರತ ಪ್ರಯೋಗಿಸಿದ್ದು ಜಲಾಸ್ತ್ರ. ರಾಜತಾಂತ್ರಿಕ ಯುದ್ಧದ ಭಾಗವಾಗಿ ಸಿಂಧೂ ನದಿಯ ನೀರನ್ನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿರುವ ಒಪ್ಪಂದವನ್ನ ರದ್ದು ಮಾಡೋದ್ರೊಂದಿಗೆ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಡ್ತು ಭಾರತ. ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆ ಇದೆಯಾ, ಅದ್ರ ಬಗ್ಗೆ ನನಗೆ ನನ್ನದೇ ಆದ ಅನುಮಾನ ಇದೆ. ಅಳುದುಳಿದಿರುವ ಮಾನ ಮರ್ಯಾದೆಯನ್ನ ಹರಾಜು ಹಾಕೋ ಕಾರ್ಯಕ್ಕೆ ಭಾರತ ಮುಂದಾಗಿದೆ. ಹೀಗಾಗಿ ಹೇಳಿದ್ದು ಕೇವಲ ಯುದ್ಧ ಅನ್ನೋದು ಗಡಿಯಲ್ಲಿ ನಿಂತು ಸಾಧಿಸುವ ಜಯ ಅಲ್ಲ, ಬದಲಾಗಿ ರಾಜತಾಂತ್ರಿಕವಾಗಿ ಕೊಡುವ ಪೆಟ್ಟು ಕೂಡ ಶತ್ರು ರಾಷ್ಟ್ರವನ್ನ ಮಣ್ಣು ಮುಕ್ಕುವಂತೆ ಮಾಡುತ್ತೆ. ಅಂಥದ್ದೇ ಹೆಜ್ಜೆಯನ್ನ ಭಾರತ ಇಡ್ತಾ ಇದೆ. ಮೇ 22ರಿಂದ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಭೇಟಿ ಕೊಡಲಿದ್ದಾರೆ ಸರ್ವ ಪಕ್ಷದ ಸಂಸದರ ನಿಯೋಗ. ಪ್ರತಿ ದೇಶಕ್ಕೂ ಹೋಗಿ ಪಾಕಿಸ್ತಾನದ ಉಗ್ರ ಪ್ರತಾಪ ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಮನವರಿಕೆ ಮಾಡಿಕೊಡೋ ಕಾರ್ಯಕ್ರಮ ಇದು. ಇದಾದ್ರೆ ವಿಶ್ವದ ಎದುರು ಪಾಕಿಸ್ತಾನದ ಅಸಲಿ ಬಣ್ಣ ಮತ್ತೊಮ್ಮೆ ಮಗದೊಮ್ಮೆ ಬಯಲಾಗಲಿದೆ. ಮಿಸೈಲ್ ಆಯ್ತೀಗ ರಾಜತಾಂತ್ರಿಕ ಅಟ್ಯಾಕ್. ಭಾರತ ಡಿಪ್ಲೊಮೆಸಿ ಏಟಿಗೆ ತತ್ತರಿಸಿದ ಪಾಕ್. ಉಗ್ರ ಕಾರ್ಖಾನೆ ಅಂದ್ರೆ ಅದು ಪಾಕಿಸ್ತಾನ. ಇಲ್ಲಿರೋ 10 ಉಗ್ರ ಸಂಘಟನೆಗಳು 24x7 ಉದ್ಯೋಗವೇ ಯುವಕರಲ್ಲಿ ಮತಾಂಧತೆ ತುಂಬಿ ಉಗ್ರರನ್ನಾಗಿಸೋದು. ಹೀಗಾಗಿ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕ್ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ಭಾರತ. ಜೊತೆಗೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ದಾಳಿಗೆ ಪ್ರಮುಖ ವಾಯು ನೆಲೆಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಹೀಗೆ ಭಾರತದ ಕೈಲಿ ಸತತವಾಗಿ ಹೊಡೆತ ತಿಂದ ಬಳಿಕ ಕುಗ್ಗಿ ಹೋಗಿದೆ ಪಾಕಿಸ್ತಾನ. ಇದೀಗ ಕದನ ವಿರಾಮದಿಂದಾಗಿ ಓಸ್ ಅಪ್ಪ ಅಂತ ನಿಟ್ಟುಸಿರು ಬಿಟ್ಟಿದೆ ದುಶ್ಮನ್ ಪಾಕಿಸ್ತಾನ. ಹಾಗೆ ನೋಡಿದ್ರೆ ಪಾಕ್ ಮೇಲೆ ಭಾರತ ಕೈಗೊಂಡ ಯುದ್ಧ ಬರೀ ಸೇನೆಗೆ ಸೀಮಿತ ಆಗಿರಲಿಲ್ಲ. ಈಗಾಗಲೇ ಭಾರತದಲ್ಲಿದ್ದ ಪಾಕ್ ಪ್ರಜೆಗಳನ್ನ ಹೊರಹಾಕಲಾಗಿದೆ. ಜೊತೆಗೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಗಳಿಗೂ ಕೊಡಲಾಗಿದೆ ಗೇಟ್ ಪಾಸ್. ಅದಕ್ಕೂ ಮುನ್ನವೇ ಸಿಂಧೂ ನದಿ ಒಪ್ಪಂದದೊಂದಿಗೆ ಪಾಕ್ಗೆ ನೀರಿನ ದಾಹ ತಂದಿದೆ ಭಾರತ. ಹೀಗೆ ಪಾಕ್ ಶಾಕ್ ಮೇಲೆ ಶಾಕ್ ಕೊಡುತ್ತಾ ಬಂದಿರೋ ಭಾರತ ಇದೀಗ ಜಾಗತಿಕ ಮಟ್ಟದಲ್ಲೂ ಹಮ್ಮಿಕೊಂಡಿದ್ದು ಪಾಕ್ ಅನ್ನ ಬೆತ್ತಲೆ ಮಾಡೋ ಪ್ರೋಗ್ರಾಂ. ಇಲ್ಲಿ
ಭಾರತ ಯಾವ ರೀತಿ ಗೇಮ್ ಪ್ಲಾನ್ ರೂಪಿಸಿದೆ ಅಂದ್ರೆ ಚೀನಾ ಬಿಟ್ಟು ಇನ್ನುಳಿದ ನೆರೆಹೊರೆ ರಾಷ್ಟ್ರಗಳ್ಯಾವುವು ಪಾಕ್ ಪರ ನಿಲ್ಲದಂತೆ ಹೆಣೆದಿದೆ ವ್ಯೂಹ. ಮೊದಲೇ ಪಶ್ಚಿಮ ಭಾಗದಲ್ಲಿ ಬಲೂಚಿಸ್ತಾನಿ ಆರ್ಮಿ ಪಾಕ್ ಸೇನೆಯನ್ನ ಸದೆಬಡಿದಿದೆ. ಇದರ ಜತೆಗೆ ಇದೀಗ ತಾಲಿಬಾನ್ ಆಡಳಿತದ ಅಫ್ಘಾನ್ ವಿಶ್ವಾಸವನ್ನ ಗೆಲ್ಲೋ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಭಾರತ. ಈ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಜೊತೆ ಮುಖಾಮುಖಿಯಾಗಿದ್ದಾರೆ ಜೈಶಂಕರ್. ಮೊಟ್ಟ ಮೊದಲ ಸಲ ನಡೆದ ಅಧಿಕೃತ ಮೀಟಿಂಗ್ನಲ್ಲಿ ಪಾಕ್ ಆಡ್ತಿರೋ ಕಳ್ಳಾಟಗಳನ್ನೆಲ್ಲ ಒದರಿದ್ದಾರೆ ಜೈಶಂಕರ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ದೀರ್ಘ ದ್ವಿಪಕ್ಷೀಯ ಬಾಂಧವ್ಯ ಹೊಂದೋ ಬಗ್ಗೆ ಉತ್ಸಾಹಕತೆ ತೋರಿದೆ. ಹಾಗೆ ಅಫ್ಘಾನ್ ಕೂಡ. ಇಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧದ ಕೊಂಡಿ ಫಿಕ್ಸ್ ಆಗಿದೆ. ತಡ ಬಡಾಯಿಸದೆ ಪಾಕ್. ಇನ್ನು ಪಾಕ್ ಜೊತೆಗಿನ ಸಂಘರ್ಷಮಯ ವಾತಾವರಣದ ಬಗ್ಗೆ ಇತರೆ ದೇಶಗಳಿಗೆ ಮನದಟ್ಟು ಮಾಡಿಕೊಡುವುದಕ್ಕೆ ಮುಂದಾಗಿದೆ ಭಾರತ ಸರ್ಕಾರ. ಭಾರತದೊಳಗೆ ಉಗ್ರರನ್ನ ನುಸುಳುವಂತೆ ಮಾಡಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿರೋ ಪಾಕ್ ಎರಡೂ ನಾಲಗೆ ಬಗ್ಗೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಮನವರಿಕೆ ಮಾಡಿಕೊಡುವುದಕ್ಕೆ ಮುಂದಾಗಿದೆ. ಹೀಗಾಗಿ ಹಲವು ದೇಶಗಳಿಗೆ ಸಂಸದರ ನಿಯೋಗ ರವಾನಿಸಲಾಗುತ್ತಿದೆ. ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುಎಇ, ದಕ್ಷಿಣ ಆಫ್ರಿಕಾ, ಕತಾರ್ ಮುಂತಾದ ರಾಷ್ಟ್ರಗಳಿಗೆ ತೆರಳಿದೆ ಸ್ವಪಕ್ಷದ ಸಂಸದರ ನಿಯೋಗ. ಪಾಕ್ ಭಯೋತ್ಪಾದನಾ ನೀತಿ ಹಾಗೂ ಉಗ್ರವಾದ ದಮನಕ್ಕೆ ಆಪರೇಷನ್ ಸಿಂಧೂರ್ ಸೇರಿದಂತೆ ಭಾರತದ ಕೈಗೊಂಡ ಕ್ರಮದ ಬಗ್ಗೆ ಈ ರಾಷ್ಟ್ರಗಳ ಪ್ರಮುಖರಿಗೆ ಈ ಸಂಸದರ ನಿಯೋಗ ವಿವರ ಕೊಡಲಿದೆ. ಹೀಗೆ ಭಾರತದಲ್ಲಿ ಉಗ್ರ ನೆರಳು ಬೆಳಕಿನ ಆಟ ಆಡ್ತಿರೋ ಪಾಕ್ ಬಣ್ಣವನ್ನ ವಿಶ್ವಮಟ್ಟದಲ್ಲಿ ಬಯಲು ಮಾಡುವುದಕ್ಕೆ ಅಣಿಯಾಗಿದೆ ಭಾರತ. ಮೇ 22ರಿಂದ ಆರಂಭವಾಗಲಿರೋ ಸಂಸದರ ನಿಯೋಗದ ಪ್ರವಾಸದ ಉಸ್ತುವಾರಿಯನ್ನ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜುಗೆ ವಹಿಸಲಾಗಿದೆ. ಒಟ್ಟಾರೆ ಉಗ್ರರ ಮದರ್ಲ್ಯಾಂಡ್ ಪಾಕ್ ಹೊರಗೆ ತಾನು ಅಮಾಯಕ ಅನ್ನೋ ಪೋಸ್ ಕೊಡ್ತಾ ಬಂದಿದೆ. ಇದೀಗ ಸಾಕ್ಷಿ ಸಮೇತ ಪಾಕ್ ಬಂಡವಾಳ ಬಹಿರಂಗ ಮಾಡೋದರತ್ತ ಹೆಜ್ಜೆ ಇಡ್ತಿದೆ ಭಾರತ. ಇದಾದ್ರೆ ಇಡೀ ಜಗತ್ತಿಗೆ ಅರಿವಾಗಲಿದೆ ಪಾಕ್ ನಿಜಬಣ್ಣ. ಇಲ್ಲೂ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಮೇಲುಗೈ ಸಾಧಿಸ ಹೊರಟಿದೆ ಭಾರತ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH